ನಾವೇನೋ ಬಗ್ಗೆ ಗೊತ್ತಿರಲಿಲ್ಲ. ಅವ್ರ ತಾಯಿ ಬಗ್ಗೆ ಭಾಳ ನಾವು ಸಿನಿಮಾಗಳೆಲ್ಲ ನೋಡಿದ್ದೀವಿ. ಅವರು ನಿಜವಾಗ್ಲೂ ಭಾಳ ದೊಡ್ಡ ದೈವ ಭಕ್ತರು. ಆ ಇದರಿಂದ ನಾವು ಹೇಳ್ತೀವಿ, ನಮ್ಮ ಇದಕ್ಕೆ ನಮ್ಮ ನೋವಿಗೆ ಸ್ಪಂದಿಸಲಿಕ್ಕೆ ಅವ್ರಿಗೆ ಅತ್ಯಂತ ಧನ್ಯವಾದ ತಿಳಿಸ್ತೇನೆ. ಈ ಮಾಧ್ಯಮದ ಮುಖಾಂತರ ನಾನು ಒಂದು ವಿನಂತಿ ಮಾಡಿಕೊಂಡಿದ್ದೇನೆ ಅಂದರೆ, ನಿನ್ನೆಲ್ಲ ಕೆಲವು ಮಾಧ್ಯಮದಲ್ಲಿ ನಾನೇನೋ ಸಂಧಾನ ಹೊಂಟಿದ್ದೀನಿ ಅನ್ನೋ ಪ್ರತಿಕ್ರಿಯೆ ಬಂದಿದೆ. ಅದು ದೊಡ್ಡ ತಪ್ಪು. ನಾವು ಅದ್ರ ಥರ ಎಂತೂ ಯೋಚನೆ ಮಾಡಿಲ್ಲ. ಆದರೆ ನಾವು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ, ಅಷ್ಟಂತ ನಿಜ. ನಾವು ಸರ್ಕಾರ ಕಾನೂನು ಏನಾಗುತ್ತೆ ಅದಕ್ಕೆ ನಾವು ಭದ್ರಾಗಿರ್ತೀವಿ. ನಮ್ಮ ಮಗನಿಗೆ ನ್ಯಾಯ ಸಿಗಬೇಕು. ಅವನು ನಂದು ನಾನು ಎಷ್ಟು ಕಿರ್ಚಾಡಿದ್ದಾನೆ, ನೋವು ಮಾಡಿದ್ದಾನೆ, ಅದನ್ನು ಕರಳು ನಮ್ಗೆ ಕಿತ್ತು ಬರ್ತಾ ಇದೆ. ಆ ಒಂದು ದೃಷ್ಟಿಯಲ್ಲಿ ನಾವು ಎಲ್ಲರಿಗೂ ನಿಮ್ಗೆಲ್ಲರಿಗೂ ಮನವಿ ಮಾಡ್ಕೊಳ್ಳೋದ್ರಿಂದ ಆ ರೀತಿ ಸುದ್ದಿಗಳನ್ನ ಹಬ್ಬಿಸ್ಬಿಡ್ರಿ. ನಾವು ನಿಜವಾಗ್ಲೂ ಭಾಳ ನೊಂದ್ಕೊಂಡಿದ್ವಿ. ನಮ್ಮ ಮನೆತನ ಕೊಲ್ಯಾಪ್ಸ್ ಆಗಿದೆ. ನನ್ನ ತಾಯಿಗೆ ನೋಡ್ರಿ 98 ವರ್ಷ, ಅವ್ರಿಗೆ ಬೆಡ್ ಸೋರಾಗಿದೆ. ದಿನ ನೋಡ್ಕೊಂತಿದ್ದ, ದಿನ ಆಂಟಿಬಯೋಟಿಕ್ಕು ಬ್ಯಾಂಡೇಜ್ ಎಲ್ಲ ಮಾಡಿಸ್ತಾ ಇದ್ದ. ಈಗ ಮಾಡ್ಕೊಳೋರು ಯಾರಿದ್ದಾರೆ? ನಮಗೆ ಯಾರಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ದಯಮಾಡಿ ಎಲ್ಲರೂ ನಮ್ಗೆ ಸಹಕಾರ ಕೊಡ್ರಿ. ಸರ್ಕಾರ ವಿನಂತಿ ಮಾಡ್ತೀನಿ, ನಮ್ಮ ಜೊತೆಗೆ ಒಂದು ಖಾಯಂ ನೌಕರಿ ಕೊಡಲಿ. ತಪ್ಪಿತಸ್ಥರು ಯಾರಂತ ನಮಗೆ ಗೊತ್ತಿಲ್ಲ. ನಾವು ಯಾರ ಬಗ್ಗೆ ದೂಷಣೆ ಮಾಡಲ್ಲ. ಯಾರೇ ಇದ್ರೂ ಅವ್ರಿಗೆ ಶಿಕ್ಷೆ ಕೊಡ್ರಿ ಅಂತ ಅಷ್ಟೇ ನಾವು ಕೇಳ್ಕೊಳ್ಳೋದು. ನಮ್ಮ ಮಗನಿಗೆ ಶಾಂತಿ ಸಿಗಬೇಕಾದ್ರೆ, ಆಗ ಇವ್ರಿಗೆ ನ್ಯಾಯ ಸಿಗಬೇಕಂದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ನನ್ನ ಅಭಿಪ್ರಾಯ ಸರ್. ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ತಾವು ದೊಡ್ಡ ಮನಸ್ಸು ಮಾಡಿ ಬಂದಿದ್ದು ಸರ್. ನಿಜವಾಗ ನಿಮ್ಮ ತಾಯಿ ಅಂತ ನಾವು 2 3 ಸಲ 4 ಸಲ ನೋಡ್ತಾ ಇದ್ವಿ ನಮ್ಮ ವಯಸ್ಸಿನಲ್ಲಿ. ಎಷ್ಟು ದೊಡ್ಡ ಮನಸ್ಸು ಮಾಡಿ ದೊಡ್ಡ ಮನಸ್ಸು ಬಂದಿರಿ. ಎಲ್ಲ ಗೊತ್ತಿರೋ ವಿಚಾರ ಅನಿಸುತ್ತೆ. ಸರ್ ರೆಸ್ಟ್ ಮಾಡ್ಕೊಂಡು ಬರ್ಬೋದಾಗಿತ್ತು ಸರ್, ಏನು ಅರ್ಜೆಂಟ್ ಇರಲಿಲ್ಲ ಸರ್. ಯಾಕಂದ್ರೆ ಇಂಥ ನೀವು ಅನಾರೋಗ್ಯ ಸಂದರ್ಭದಲ್ಲಿ ಬಹಳಷ್ಟು ರಿಸ್ಕ್ ತಗೊಂಡು ಬಂದಿದ್ದೀರಿ. ಸರ್ಜರಿ ಆಗಿತ್ತು 8ಕ್ಕೆ ಈ ಘಟನೆ ಇವೆಲ್ಲ ನೋಡ್ತಾ ಇದ್ವಿ. ಇಲ್ಲ ನೀವು ಇಲ್ಲ ನಾವು ಯಾರ ಬಗ್ಗೆ ದೊಡ್ಡ ನಮ್ಮ ಅಭಿಪ್ರಾಯ ಇಲ್ಲ. ಬಿಡ್ರಿ ಸಾಕು. ಏನು ಸಾಧ್ಯ ಮಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.